ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಟ್ಟು ಸಣ್ಣ ಪ್ರಯತ್ನ ಮಾಡ್ತಿದ್ದೇವೆ. ಇನ್ನು ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಮನೆಯನ್ನು ಬಿಟ್ಟು ಹೋಗಿರುವಂತಹ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಬೇರೆಯವರ ಮನೆಯಲ್ಲಿ ವಾಸವಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈಗಾಗಲೇ ಮನೆಯ ವಾತಾವರಣ ಸೂತಕದ ವಾತಾವರಣವಾಗಿ ಬದಲಾಗಿದೆ. ಏಕೆಂದರೆ ಎಲ್ಲಿ ನೋಡಿದರೂ ಕೂಡ ಆವರಿಸಿರುವಂತಹ ಮೌನ ಈಗಾಗಲೇ ಕುಸುಮ ಮತ್ತು ಭಾಗ್ಯನ ಚಿಂತೆಯನ್ನು ಹೆಚ್ಚು ಮಾಡಿದೆ ಅಂತಲೇ ತಪ್ಪಾಗಲಾರದು. ಅದೇ ಸಂದರ್ಭದಲ್ಲಿ ಈಗಾಗಲೇ ಮನೆಯ ಹಬ್ಬಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಡೆಸಿಕೊಂಡು ಹೋಗಿದ್ದರು ಮತ್ತು ಖುಷಿಯಾಗಿ ಇದ್ದರು. ಇದೇ ಸಂದರ್ಭದಲ್ಲಿ ಮತ್ತೆ ತಾಂಡವ್ ಭಾಗ್ಯನಿಗೆ ಹೊಸದಾಗಿ ಪಾಠ ಕಲಿಸಬೇಕು, ನನ್ನ ಈ ಸ್ಥಿತಿಗೆ ಕಾರಣವಾದ ಭಾಗ್ಯನನ್ನು ನಾನು ಎಂದಿಗೂ ಕೂಡ ಕ್ಷಮಿಸುವುದಿಲ್ಲ ಮತ್ತು ಅವಳು ನೆಮ್ಮದಿಯಾಗಿ ಇರಲು ನಾನು ಬಿಡುವುದಿಲ್ಲ ಅಂತ ಶಪಥ ಮಾಡಿ ಈಗಾಗಲೇ ಮತ್ತೊಂದು ಪ್ಲ್ಯಾನನ್ನು ಮಾಡಿಕೊಂಡು ಮನೆಗೆ ಬಂದಿರುವಂತಹ ತಾಂಡವ್ ತುಂಬಾ ಮನೆಯವರೆಲ್ಲರೂ ಕೂಡ ಅವನು ಬಂದಿರುವಂಥದ್ದನ್ನು ನೋಡಿ ತುಂಬಾ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದೇ ವಿಚಾರವಾಗಿ ಈಗಾಗಲೇ ಮನೆಯಲ್ಲಿ ಬಂದು ಮೊಸಳೆಯ ಕಣ್ಣೀರನ್ನು ಸುರಿಸಿ ನಾಟಕವಾಡುತ್ತಿದ್ದಾನೆ ತಾಂಡವ್. ಮತ್ತು ಇದೇ ವಿಚಾರವನ್ನು ಇಟ್ಟುಕೊಂಡು ಈಗಾಗಲೇ ಬಂದು ಮನೆಯವರನ್ನು ಬಿಟ್ಟು ನಾನು ಎಲ್ಲೂ ಹೋಗುವುದಿಲ್ಲ ಮತ್ತು ನನ್ನನ್ನು ಈಗಾಗಲೇ ಮನೆಯವರನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತಾಂಡವ್ ಎಲ್ಲನೂ ಹೇಳ್ತಿದ್ದಾನೆ. ಇದಕ್ಕೆ ಅವರ ತಂದೆ ತಾಯಿ ಕೂಡ ಕುಸುಮ ಮತ್ತು ಅವರ ಹಸ್ಬೆಂಡ್ ಇಬ್ಬರು ಕೂಡ ಈಗಾಗಲೇ ಅವನ ಮಾತಿಗೆ ಕರಗಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಭಾಗ್ಯನ ಕೂಡ ಹೊಸದಾಗಿ ನಾಟಕ ಮಾಡ್ತಿದ್ದಾರೆ ಅಂತ ಮುಖಕ್ಕೆ ಹೊಡೆದಾಗೆ ಹೇಳಿದ್ದಾಳೆ. ಇದೇ ಸಂದರ್ಭದಲ್ಲಿ ಈಗಾಗಲೇ ಮತ್ತೆ ಮನೆಗೆ ಹೊರಟಿರುವಂತಹ ತಾಂಡವ್ ಶ್ರೇಷ್ಠ ಇದೇ ವಿಚಾರವಾಗಿ ಈಗಾಗಲೇ ಭಾಗ್ಯ ತುಂಬಾ ಮೆರೆಯುತ್ತಿದ್ದಾಳೆ ಮತ್ತು ಅವಳಿಗೆ ಕೊಬ್ಬು ಜಾಸ್ತಿ ಇದೆ, ಆ ಕೊಬ್ಬನ್ನು ಇಳಿಸಬೇಕು ಅಂತ ಈಗಾಗಲೇ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಮಾತಾಡ್ತಿದ್ದಾರೆ. ಮತ್ತು ಅವಳು ಖುಷಿಯಾಗಿರೋದಕ್ಕೆ ಮತ್ತು ಅವಳು ಮೆರೆತಿರೋದಕ್ಕೆ ಕಾರಣ ಏನಂದರೆ ಅವಳು ಮಾಡುತ್ತಿರುವಂತಹ ಒಂದು ಕೆಲಸ, ಆ ಕೆಲಸವನ್ನು ಹೇಗಾರು ಮಾಡಿ ನಾನು ಕಿತ್ಕೊಳ್ತೀನಿ ಅಂತ ಶ್ರೇಷ್ಠ ಈಗಾಗಲೇ ಶಪಥವನ್ನು ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದೇ ವಿಚಾರವಾಗಿ ತಾಂಡವ್ ಕೂಡ ಅವಳ ಮಾತಿಗೆ ಸಪೋರ್ಟನ್ನು ಕೂಡ ಮಾಡ್ತಿದ್ದಾನೆ. ಇದೇ ವಿಚಾರವಾಗಿ ಈಗಾಗಲೇ ಇವತ್ತಿನ ಪ್ರೋಮೋದಲ್ಲಿ ತಿಳಿಸಿರುವಂತೆ ತಾಂಡವ್ ಮತ್ತು ಶ್ರೇಷ್ಠ ಯಾವುದೋ ಒಂದು ಪಿತೂರಿಯನ್ನು ಮಾಡಿ ಈಗಾಗಲೇ ಭಾಗ್ಯ ಮಾಡುತ್ತಿದ್ದಂತಹ ಆ ಕೆಲಸವನ್ನು ಬಿಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಪ್ರೋಮೋದಲ್ಲೇ ಹೇಳಿರುವಂತೆ ಮನೆಯ ನೆಮ್ಮದಿಯ ಮತ್ತು ಮನೆಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಗ್ಯ ಅವಳ ಕನ್ನಡಿಯ ಮುಂದೆ ಒಬ್ಬಳಿಗೊಬ್ಬಳೇ ಮಾತನಾಡಿಕೊಳ್ತಿದ್ದಾಳೆ ಮತ್ತು ಅವಳ ಆ ಮಾತಿನಲ್ಲಿ ಅವಳ ನೋವಿನ ಅರಿವು ಮತ್ತು ಅವಳಿಗಾಗಿರುವಂತಹ ಆ ಸಂಕಟವನ್ನು ತೋರಿಕೊಳ್ಳುತ್ತಿದ್ದಾಳೆ. ಏಕೆಂದರೆ ಮತ್ತೊಬ್ಬರಿಗೆ ಹೇಳಿದರೆ ಅದು ಹಾಡಿಕೊಂಡಂತೆ ಆಗುತ್ತದೆ ಎಂಬುದು ಭಾಗ್ಯನ ಈ ವಿಚಾರವಾಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಭಾಗ್ಯ ಒಬ್ಬ ಹೆಂಗಸು ಎಷ್ಟೊಂದು ಜವಾಬ್ದಾರಿಗಳನ್ನು ಹೊತ್ತಿಕೊಂಡಿರ್ತಾಳೆ ಮತ್ತು ಮನೆಯ ಸಂಸಾರವನ್ನು ನಿಭಾಯಿಸುವ ಒಂಟಿಯತನವನ್ನು ಈಗಾಗಲೇ ಅನುಭವಿಸಿದುಂಟು. ಮತ್ತು ಈಗಾಗಲೇ ಅವಳು ಹೇಳಿಕೊಳ್ಳುತ್ತಿದ್ದಾಳೆ, ನನ್ನ ಗಂಡನನ್ನು ಶ್ರೇಷ್ಠ ಕಿತ್ಕೊಂಡಿದ್ದಳು ಮತ್ತು ನನಗೆ ಈ ಜೀವನಕ್ಕೆ ಆಗಬೇಕಾದಂತಹ ಈ ಕೆಲಸವನ್ನು ಕೂಡ ಈಗ ಹೋಯಿತು, ನಾನು ಯಾವ ಥರ ಇರಬೇಕು ಮತ್ತು ನಾನು ನಗ್ತಾನೆ ಇರಬೇಕು ಅಂತ ಈಗಾಗಲೇ ಜೋಕರ್ ಎನ್ನುವ ಒಂದು ಮುಖವಾಡವನ್ನು ಧರಿಸಿ ಎಲ್ಲರ ಮುಂದೆ ನಗುತ್ತಿರುವುದನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಭಾಗ್ಯನ ನಿರ್ಧಾರಗಳೇನಿರಬಹುದು ಮತ್ತು ಭಾಗ್ಯನ ಜೀವನಕ್ಕೆ ಯಾವೆಲ್ಲ ಆಧಾರಗಳಾಗಬಹುದು ಎಂಬುದನ್ನು ಮುಂದಿನ ಕುತೂಹಲಕಾರಿ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ಸ್ನೇಹಿತರೆ, ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ.